Hi students, welcome back to physics class. In the previous class we have learnt about definition of electric field, electric potential difference, electric potential, and also we have derived an equation for electric potential at a point due to a point charge. And the equation was V is equals to Q divided by 4 pi epsilon naught R. Q is the magnitude of the charge and R is the point where R is the distance from A to P, charge to the point P, where we need to measure the electric potential. From this equation it is clear that V directly proportional to 1 by R. Athava electric potential is inversely proportional to the distance. As R increases, electric potential will decrease. As R increases, electric potential will decrease, and the variation of electric potential V and R, distance R, is as shown in the figure. Graph illi clear ಆಗಿ ಹೇಳ್ತಾ ಇದೆ, as R increases, electric potential will decrease. Electric potential ಏನಾಗುತ್ತಪ್ಪ ಅಂತ ಹೇಳಿದ್ರೆ decrease ಆಗ್ತಾ ಹೋಗುತ್ತೆ. This is the graph of variation of V with R. You may get 1 mark question for the board examination. Also a question on this for a competitive examination also. So in case ನಿನ್ನೆ ಫಿಗರ್ನ ಹಾಗೆ ಸುಮ್ಮನೆ ಗ್ಲಾನ್ಸ್ ಮಾಡ್ತಾ ಇದೆ ನೋಡಿ, ಇಲ್ಲಿ ಒಂದು ಚಾರ್ಜ್ ಇತ್ತು, ದಿಸ್ ಈಸ್ ಎ, ಇಲ್ಲಿ ಪಾಯಿಂಟ್ ಪಿ ತಗೊಂಡಿದ್ವಿ. ಅಟ್ ದಿಸ್ ಪಾಯಿಂಟ್ ವಿ ವರ್ ಮೆಜರಿಂಗ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ದಿಸ್ ಈಸ್ ಆರ್ ಡಿಸ್ಟೆನ್ಸ್, ಆ್ಯಂಡ್ ದ ಮೀಡಿಯಮ್ ವಿಚ್ ಸಪ್ರೇಟ್ಸ್ ದ ಎ ಆ್ಯಂಡ್ ಪಿ ಈಸ್ ಏರ್ ಮೀಡಿಯಾ ಆಗಿತ್ತು. ಎ ಮತ್ತು ಪಿನ ಸಪ್ರೇಟ್ ಮಾಡಿದ್ದಂಥ ಮೀಡಿಯಾ ಯಾವುದು? ಏರ್ ಮೀಡಿಯಾ. ಇಫ್ ಅದರ್ ದ್ಯಾನ್ ಏರ್ ಮೀಡಿಯಮ್, ಇಫ್ ಎ ಆ್ಯಂಡ್ ಪಿ are separated by other than air medium, then the electric potential V medium can be written as Q divided by 4 pi epsilon naught K into R. If a dielectric medium of dielectric constant K is introduced between A and P, A ಮತ್ತು P ಮಧ್ಯ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಂಟ್ರಡ್ಯೂಸ್ ಮಾಡಿದ್ರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಏನಾಗುತ್ತೆ? ಇನ್ನೂ ಡಿಕ್ರೀಸ್ ಆಗುತ್ತೆ. ಏನಾಗುತ್ತೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು? Q ಡಿವೈಡೆಡ್ ಬೈ 4 pi epsilon naught K into R, where K is called as dielectric constant of the medium. ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಮ್ಯಾಕ್ಸಿಮಮ್ ಇನ್ ಏರ್ ಮೀಡಿಯಮ್ ಆ್ಯಂಡ್ ಇಟ್ ಡಿಕ್ರೀಸಸ್ ಆ್ಯಸ್ ದ ಮೀಡಿಯಮ್ ಚೇಂಜಸ್. ಬೇರೆ ಮೀಡಿಯಮಲ್ಲಿ ಏನಾಗುತ್ತಪ್ಪ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ, ಏರ್ ಮೀಡಿಯಮಲ್ಲಿ ಏನಾಗಿರುತ್ತಪ್ಪ ಅಂದರೆ ಮ್ಯಾಕ್ಸಿಮಮ್ ಇರ್ತದೆ. ಯು ಕ್ಯಾನ್ ಕಂಪೇರ್ ದೋಸ್ ಟು ಈಕ್ವೇಷನ್. ಐ ಕ್ಯಾನ್ ಆಲ್ಸೋ ರೈಟ್ ದಿಸ್ ಈಕ್ವೇಷನ್ ಆಸ್, ಇದನ್ನು ಈ ಥರನೂ ಕೂಡ ಬರಿಬೋದು, ವಿ ಮೀಡಿಯಮ್ ಈಸ್ ಈಕ್ವಲ್ಸ್ ಟು ವಿ ಏರ್ ಡಿವೈಡೆಡ್ ಬೈ ಕೆ. ಈ ಥರನೂ ಕೂಡ ಬರಿಬೋದು. ಆರ್ ಸಿಂಪಲ್ಲಾಗಿ ಈ ಥರನೂ ಬರೀ, ನೋ ಪ್ರಾಬ್ಲಮ್. ವಿ ಎಮ್ ಈಸ್ ಈಕ್ವಲ್ಸ್ ಟು ವಿ ಎ ಬೈ ಕೆ ಅಂತಲೂ ಕೂಡ ಬರಿಬೋದು. ಹೌ ಮಚ್ ಟೈಮ್ಸ್ ಇಟ್ ಡಿಕ್ರೀಸಸ್? ಕೆ ಟೈಮ್ಸ್ ಡಿಕ್ರೀಸಸ್. ಫಾರ್ ಎಕ್ಸಾಂಪಲ್ ದ ವ್ಯಾಲ್ಯೂ ಆಫ್ ಕೆ ಈಸ್ 80 ಅಂತ ಅಂದ್ಕೊಳಪ್ಪ. ದ ವ್ಯಾಲ್ಯೂ ಆಫ್ ಕೆ ಈಸ್ 80 and the value of the electric potential decreases in the medium where its dielectric constant is 80. How much times it decreases? 80 times decrease ಆಗುತ್ತೆ. It decreases by 80 times ಅಂತ ಅರ್ಥ. ಸಿಂಪಲ್ ಮ್ಯಾಥಮೆಟಿಕಲ್ ಈಕ್ವೇಷನ್. ಕನ್ವರ್ಷನ್ನು ಅಥವಾ ಸಿ ಇ ಟಿನಲ್ಲಿ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ಸ್ನ ಮೆಷರ್ ಮಾಡೋದಕ್ಕೆ ವಿ ಎಮ್ ಕೊಟ್ಟಿರ್ತಾರೆ, ವಿ ಎ ಕೊಟ್ಟಿರ್ತಾರೆ, ಕೆ ಫೈಂಡ್ ಔಟ್ ಮಾಡಿ, ಅಥವಾ ವಿ ಎ ಮತ್ತು ಕೆನಲ್ಲಿ ಕೊಡ್ತಾರೆ ಆ್ಯಂಡ್ ಫೈಂಡ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತಲೂ ಕೂಡ ಕೇಳ್ಬೋದು. ಗ್ರಾಫ್ನು ಕೂಡ ಕೇಳುವಂಥ ಚಾನ್ಸಸ್ಸು ಇರುತ್ತೆ, ಹೌದಾ? ಆ್ಯಂಡ್ ಇಟ್ ಲುಕ್ಸ್ ಸಿಮಿಲರ್ ಟು ದ ಫಾರ್ಮುಲಾ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನಾಗುತ್ತೆ ಗೊತ್ತಾ? E is equals to Q divided by 4 pi epsilon naught R square ಬರ್ತದೆ. 4 pi epsilon naught R square ಬರ್ತದೆ. ಅದಕ್ಕೆ ಗ್ರಾಫ್ ಹೇಗಿರುತ್ತೆ ಅನ್ನೋದು ಗೊತ್ತಿದೆ. ಇಫ್ ಯು ವಾಂಟ್ ಟು ಈಕ್ವೇಟ್ ದೋಸ್ ಟು, ಅವೆರಡನ್ನು ಈಕ್ವೇಟ್ ಮಾಡೋದಾದರೆ ಯಾವ ಥರ ಈಕ್ವೇಟ್ ಮಾಡ್ಬೋದು?
E is equals to V divided by R ಅಂತ ಬರೀಬಹುದು. E is equals to V divided by R ಅಂತ ಬರೀಬಹುದು. ಹೇಗೆ? ಇಲ್ಲಿ R ಸ್ಕ್ವೇರ್ ಇದೆಯಲ್ಲಪ್ಪ, ಇದನ್ನ ಏನಂತ ಮಾಡ್ತೀರಾ? R into R ಅಂತ ಬರೀಬಹುದು. If you write that like that, ಇದನ್ನು ಇದಿಷ್ಟು ಬದಲು ಅಂತ ಬರಿಬೋದು, V equal to V divided by R. ಮುಂದೆ ಗೊತ್ತಾಗುತ್ತೆ ಇದು ಏನು ಯೂಸು, ಇದನ್ನು ಈ ಫಾರ್ಮುಲಾ ಎಲ್ಲೆಲ್ಲಿ ಬರುತ್ತೆ ಅನ್ನೋದಿಲ್ಲ ಗೊತ್ತಾಗುತ್ತೆ. ಸುಮ್ಮನೆ ಜಸ್ಟ್ ರಿಲೇಷನ್ ಬಿಟ್ವೀನ್ E ಆ್ಯಂಡ್ V ಅನ್ನೋದನ್ನು ನೆನ್ಪಿಟ್ಕೊಂಡಿರ್ರಿ. ನಾ ಆಮೇಲೆ ಮತ್ತೆ ಹೇಳುವಾಗ ಹೇಳ್ತೆ. ಓಕೆನಾ? ಓಕೆ ಓಕೆ, ದಿಸ್ ಈಸ್ ಅಬೌಟ್ ದ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿತ್ ಡಿಸ್ಟೆನ್ಸ್. ಆ್ಯಂಡ್ ಕ್ಲಿಯರ್ಲಿ ದ ಈಕ್ವೇಷನ್ ಸ್ಟೇಟ್ಸ್ electric potential decreases with distance, and also the electric potential decreases as the medium changes. Athwa the electric potential is maximum in air medium. Hauda? Keltare, on what factor the electric potential depends on? Medium, distance, athwa charge, the magnitude of charge. Mooru mele depend agirutte. Hauda? Other than other one option idde irutte. Correct? Okay. Let us go for our next derivation, that is electric potential due to dipole. Electric potential due to dipole ge hogana. A very big derivation. It has never asked in the board examination. ಬೋರ್ಡ್ ಎಕ್ಸಾಮಿನೇಷನ್ ಎಂದೂ ಕೇಳಿಲ್ಲ, ಬಟ್ ಹೂ ನೋಸ್, ನಾವು ಒಂದೊಂದು ಸಮಯ ಏನಾಗ್ಬಿಡ್ತತೆ, ನಾವು ಯಾವಾಗಲೂ ಓದೇ ಇರೋದಿಲ್ಲ ಅದನ್ನೇ ಕೇಳಿರ್ತಾರೆ. ಇಷ್ಟು ವರ್ಷವೂ ಕೇಳಿರಲ್ಲ, ಅದನ್ನೇ ಕೇಳಿರ್ತಾರೆ. ಸೊ ಡೋಂಟ್ ಟೇಕ್ ಚಾನ್ಸಸ್. ಸೊ ಯು ಜಸ್ಟ್ ಗೋ ಥ್ರೂ ಇಟ್ ದಿಸ್ ಡಿರೈವೇಷನ್, ಎ ಬಿಗರ್ ಡಿರೈವೇಷನ್. ಓಕೆನಪ್ಪ? ಓಕೆ. ಹಿಂದಿನ ಚಾಪ್ಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ನ ಓದಿದ್ರಿ. ಇವಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್. Dipole, two equal and opposite charges separated by a small distance. ಅಂದರೆ ಟು ಈಕ್ವಲ್ ಅಂತಂದರೆ ಇಲ್ಲೊಂದು ಚಾರ್ಜ್ ತೊಗೊಂಡ್ಬಿಡೋಣ. ಲೆಟ್ ಮಿ ರೈಟ್ ಹಿಯರ್. ಓಕೆ, ಇಲ್ಲೊಂದು ಚಾರ್ಜ್ ಇದೆ. ಐ ವಿಲ್ ರೈಟ್ ಸ್ಮಾಲ್ ಲೆಟರ್ಸ್ ಆ್ಯಸ್ ಸ್ಮಾಲ್ ಆ್ಯಸ್ ಪಾಸಿಬಲ್. ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದು ಬರೆಯೋದಕ್ಕೆ ಟ್ರೈ ಮಾಡ್ತೇನೆ. ಹೋಪ್ ಯು ವಿಲ್ ಏಬಲ್ ಟು ಸಿ ದಿಸ್. ಇಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ, ಇಲ್ಲಿ ಮೈನಸ್ ಕ್ಯೂ ಚಾರ್ಜ್ ಇದೆ. ಓಕೆನಪ್ಪ? ಒಂದು ಪ್ಲಸ್ ಕ್ಯೂ ಇದೆ, ಇನ್ನೊಂದು ಮೈನಸ್ ಕ್ಯೂ ಇದೆ. ದೇ ಆರ್ ಸಪರೇಟೆಡ್ ಬೈ ಡಿಸ್ಟೆನ್ಸ್ 2a. ದಿಸ್ ಈಸ್ ಆಲ್ರೆಡಿ ನೋನ್. ಇದು ಆಲ್ರೆಡಿ ಗೊತ್ತಿರೋದೆ ನಿಮಗೆ, ಫಸ್ಟ್ ಚಾಪ್ಟ್ರಲ್ಲಿ ಆಲ್ರೆಡಿ ಓದಿರ್ತೀರ. ದಿಸ್ ಈಸ್ ದ ಸೆಂಟರ್ ಆಫ್ ದ ಡೈಪೋಲ್ O. I need to measure the electric potential due to this dipole at some point. ಪ್ರೀವಿಯಸ್ ಚಾಪ್ಟ್ರಲ್ಲಿ ಏನಾಗಿತ್ತು, ಎರಡು ಡಿವೈಡ್ ಆಗಿಬಿಡ್ತದೆ. ಆಕ್ಸಿಯಲ್ ಲೈನ್ ಅಂತ ಒಂದು ಲೈನ್ ಮೇಲೆ ಚೂಸ್ ಮಾಡ್ತಾ ಇದ್ವಿ, ಇನ್ನೊಂದು ಈಕ್ವಿಟೋರಿಯಲ್ನ ಚೂಸ್ ಮಾಡ್ತಾ ಇದ್ವಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇದೇ ಪಾಯಿಂಟ್ ಅಂತ ಅಲ್ಲ, ಯು ಕ್ಯಾನ್ ಟೇಕ್ ಎನಿ ಪಾಯಿಂಟ್. ವಿ ನೀಡ್ ಟು ಮೆಜರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್. ದಟ್ಸ್ ವೈ ಐ ವಿಲ್ ಚೂಸ್ ದಿಸ್ ಪಾಯಿಂಟ್. ಈ ಪಾಯಿಂಟ್ನ ಚೂಸ್ ಮಾಡ್ತಾ ಇದ್ದೀನಿ ನೋಡಿ, ಪಿ. ಏನು ಪಿ ಅಂದರೆ? ಇಟ್ ಈಸ್ ಅ ಪಾಯಿಂಟ್ where we need to measure the electric potential of this dipole. Let me complete the figure. Let me join A and P. A ಮತ್ತು P ನ ಜಾಯಿನ್ ಮಾಡ್ತಾ ಇದ್ದೇನೆ. ಏನಾದರೂ ನೇಮ್ ಕೊಡಲೇಬೇಕಲ್ಲ ಇದಕ್ಕೆ. R1, the distance from A to P is R1. Let me join BP also. ಇದನ್ನು ಕೂಡ ಜಾಯಿನ್ ಮಾಡಿಬಿಡೋಣ. This is, I will take this as R2. ಸೊ P ಮತ್ತು ಓನು ಕೂಡ ಜಾಯಿನ್ ಮಾಡಿಬಿಡ್ತಾ ಇದ್ದೇನೆ. ಆ್ಯಂಡ್ ಐ ವಿಲ್ ಟೇಕ್ ದಿಸ್ ಆ್ಯಸ್ ಆರ್. ಇದನ್ನು ನಾನು ಆರ್ ಅಂತ ಕರಿತಾ ಇದ್ದೇನೆ. ಏನು? ಆರ್ ಅಂತ ಕರಿತಾ ಇದ್ದೇನೆ. ಆ್ಯಂಡ್ ಐ ವಿಲ್ ಟೇಕ್ ದಿಸ್ ಆ್ಯಂಗಲ್ ಆ್ಯಸ್ ಟೀಟಾ. ಈ ಆ್ಯಂಗಲ್ನ ನಾನು ಏನಂತ ಕರಿತಾ ಇದ್ದೇನೆ? ಟೀಟಾ ಅಂತ ಕರಿತಾ ಇದ್ದೆ. ಓಕೆ. ಆ್ಯಂಡ್ ಐ ಡೋಂಟ್ ನೀಡ್ ಟು ಗೋ ಫಾರ್ ದ ಆ್ಯರೋ ಮಾರ್ಕ್ ಹ್ಯಾಸ್ ವಿ ಡಿಡ್ ಇಟ್ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್. ಯಾಕಂದರೆ ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಲ್ಲ, ಸ್ಕೇಲಾರ್ ಕ್ವಾಂಟಿಟಿ. ಅದು ಆ್ಯರೋ ಮಾರ್ಕ್ ಹಾಕೋ ಅವಶ್ಯಕತೆ ಏನು ಬರಲ್ಲ. ಪಿ ಅನ್ನೋ ಪಾಯಿಂಟಲ್ಲಿ ಏನು ಮಾಡಬೇಕು, ನಾನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಫೈಂಡ್ ಔಟ್ ಮಾಡಬೇಕು. ಅಟ್ ದ ಪಾಯಿಂಟ್ ಪಿ, ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಡ್ಯೂ ಟು ದ ಟೂ ಚಾರ್ಜಸ್. ಎರಡು ಚಾರ್ಜಸ್ ಕಾರಣ. The electric potential at the point B is contributed by the charge plus Q,
and also it is contributed by the charge minus q. ಎರಡೂ ಕೂಡ ಕಾಂಟ್ರಿಬ್ಯೂಷನ್ ಇದೆ, ಕೊಡ್ತಾ ಇದ್ದಾವೆ ಕಾಂಟ್ರಿಬ್ಯೂಷನ್. ಹಾಗಾದರೆ what is the contribution of charge plus q and what is the contribution of charge minus q, and the addition of those two is the total potential. Okay, ಹಾಗಾದರೆ let me write the electric potential due to the charge 1 ಅಂದರೆ ಪ್ಲಸ್ ಕ್ಯೂದು ಬರ್ಕೊತಾ ಇದ್ದಾನೆ, V1 ಅಂತ ಬರ್ಕೊತಾ ಇದೆ ನೋಡಿ. ವಾಟ್ ಈಸ್ ದ ಫಾರ್ಮುಲಾ? 1 ಬೈ ಅಂದರೆ ಲೆಟ್ ಮಿ ರೈಟ್ ಹಿಯರ್ q ಡಿವೈಡೆಡ್ ಪ್ಲಸ್ q ಡಿವೈಡೆಡ್ ಬೈ 4 pi epsilon naught. What is the distance? R1. This is the potential of due to what? Due to plus q ಇದು ಎಲ್ಲಿ? ಪಾಯಿಂಟ್ P ನಲ್ಲಿ. ಅದೇ ಥರ ಮೈನಸ್ ಕ್ಯೂದು ಬರ್ಕೊಂಬಿಡೋಣ. ಅದನ್ನು ನಾನು V2 ಅಂತ ಹೆಸರು ಕೊಡ್ತಾ ಇದ್ದೀನಿ ನೋಡಿ. ಐ ಆಮ್ ಮಿನಿಮೈಸಿಂಗ್ ದ ಎಕ್ಸ್ಪ್ಲನೇಷನ್, ಬರೆಯೋದನ್ನು ದ ಪೊಟೆನ್ಷಿಯಲ್ ಡ್ಯೂ ಟು ದ ಚಾರ್ಜ್ ಮೈನಸ್ ಕ್ಯೂ ಅದನ್ನೆಲ್ಲ ಮಿನಿಮೈಸ್ ಮಾಡ್ತಾ ಇದ್ದೇನೆ. ಮೈನಸ್ ಕ್ಯೂ ಡಿವೈಡೆಡ್ ಬೈ 4 pi epsilon naught R2 and this is due to minus q. Minus q ನ ಕಾಂಟ್ರಿಬ್ಯೂಷನ್ ಇದು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಅಂದರೆ ಏನು ಮಾಡಬೇಕು? ಟೋಟಲ್ ಮಾಡುವಾಗ ಇಟ್ ಈಸ್ ಸಿಂಪಲ್ ಆ್ಯಸ್ ವಿ ಡೂ ಇಟ್ ಇನ್ ದ ಆಲ್ಜಿಬ್ರಾ. ಅಂದರೆ ಡೈರೆಕ್ಟ್ ಪ್ಲಸ್ ಇದ್ದರೆ ಪ್ಲಸ್ಸು, ಮೈನಸ್ ಇದ್ದರೆ ಮೈನಸ್ಸು. ಹಾಗಾದರೆ ಟೋಟಲ್ ಪೊಟೆನ್ಷಿಯಲ್ ಅಂತ ಬರ್ಕೋಬಹುದು? V is equals to V1 plus V2 ಅಂತ ಬರ್ಕೋಬಹುದು. What is the value of V1? ಸಬ್ಸ್ಟಿಟ್ಯೂಟ್ ಮಾಡೋಣ. What is the value of V2? ಅದನ್ನು ಕೂಡ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. ಲೆಟ್ ಮಿ ರೈಟ್ ಹಿಯರ್ V1 ವ್ಯಾಲ್ಯೂ ಇಲ್ಲಿದೆ ನೋಡಿ, ಪ್ಲಸ್ ದಿಸ್ ಈಸ್ ಈಕ್ವಲ್ಸ್ ಟು ಪ್ಲಸ್ ಕ್ಯೂ ಡಿವೈಡೆಡ್ ಬೈ 4 pi epsilon naught R1. ಇದನ್ನು ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ಸೇ ಬಂದುಬಿಡುತ್ತೆ. ಅರ್ಥ ಏನಪ್ಪ ಅಂದರೆ ಮೈನಸ್ ಕ್ಯೂ ಡಿವೈಡೆಡ್ ಬೈ 4 pi epsilon naught R2. 4 pi epsilon naught R2 ಕಾಮನ್ ಏನಿದೆ ಇಲ್ಲಿ? ಸೊ ದಿಸ್ ಈಸ್ V is equals to what is the common factor, and let me take the common as Q divided by 4 pi epsilon naught 1 by R1 minus 1 by R2. Let me write it as equation number, I have given okay, this is equation number 1. Equation number 1 ಬಂತು. ಏನು ಮಾಡಿದೆ ನಾನು? ವಾಟ್ ಐ ಹ್ಯಾವ್ ಡಿಡ್, ಲೆಟ್ ಮೀ ಸಮರೈಸ್ ದಟ್. ಡೈಪೋಲ್ನ ತೊಗೊಂಡಿದ್ದೇನೆ. ಡೈಪೋಲ್ ಮೀನ್ಸ್ ಒಂದು ಪ್ಲಸ್ ಕ್ಯೂ ಚಾರ್ಜ್ ಇರುತ್ತೆ, ಇನ್ನೊಂದು ಮೈನಸ್ ಕ್ಯೂ ಚಾರ್ಜ್ ಇರುತ್ತೆ. ಐ ನೀಡ್ ಟು ಮೆಜರ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ P. ಅಟ್ ದ ಪಾಯಿಂಟ್ P ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ಪ್ಲಸ್ ಕ್ಯೂನು ಕಾಂಟ್ರಿಬ್ಯೂಟ್ ಮಾಡುತ್ತೆ, ಮೈನಸ್ ಕ್ಯೂನು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಪ್ಲಸ್ ಕ್ಯೂನ ಕಾಂಟ್ರಿಬ್ಯೂಷನ್ ಎಷ್ಟು? ದಿಸ್ ಈಸ್ ದ ಈಕ್ವೇಷನ್. ಮೈನಸ್ ಕ್ಯೂನ ಕಾಂಟ್ರಿಬ್ಯೂಷನ್ನು V2. ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ? V1 ಪ್ಲಸ್ V2. I have substituted the value of V1 and also V2, and I have took the common factors as V is equals to Q divided by 4 pi epsilon naught of 1 by R1 minus 1 by R2. ಕಾಮನ್ ತೆಗೆದು ಬಿಟ್ಟಿದ್ದೇನೆ. ಓಕೆನಾ? ಆಸ್ ಐ ಟೋಲ್ಡ್ ಅರ್ಲಿಯರ್, ದಿಸ್ ಡಿರೈವೇಷನ್ ಇಸ್ ಎ ವೆರಿ ಲಾಂಗ್ ಡಿರೈವೇಷನ್. ಅದಕ್ಕೋಸ್ಕರ ನಾನು ಈ ಪಾರ್ಟ್ನ ಅಳಿಸ್ಬಿಡ್ತಾ ಇದ್ದೇನೆ. ಲೆಟ್ ಮಿ ಕ್ಲಿಯರ್ ದೀಸ್ ಪಾರ್ಟ್ಸ್. ಓಕೆ, ಸೊ ಆ ಈಕ್ವೇಷನ್ ಅಟ್ 1 ಬರ್ಕೊಂಡಿದ್ದರೆ ಅದನ್ನು ಬರ್ಕೊಂಡ್ಬಿಡ್ತೇನೆ ನೋಡಿ. V is equals to Q divided by 4 pi epsilon naught of 1 by R1 minus 1 by R2. ಈಕ್ವೇಷನ್ ನಂಬರ್ 2ನ ಬರ್ಕೊತಾ ಇದೆ. ಓಕೆನಾ? ಓಕೆ, ಈಕ್ವೇಷನ್ 1 ಮತ್ತು 2 ನೋಡಿ. 1 by R1 ವ್ಯಾಲ್ಯೂ ಮತ್ತು 1 by R2 ವ್ಯಾಲ್ಯೂನ ನಾನು ಒಂದು ಕಾಮನ್ ವ್ಯಾಲ್ಯೂ ಅಂದರೆ Rಗೆ ಕನ್ವರ್ಟ್ ಮಾಡ್ತೇನೆ. ಐ ನೀಡ್ ಟು ಕನ್ವರ್ಟ್ ದಟ್. ಅದನ್ನು ಕನ್ವರ್ಟ್ ಮಾಡೋಕ್ಕೆ ಇಲ್ಲ ಯಾವುದೋ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಕ್ಕೆ ಬರಲ್ಲ, ಬಿಕಾಸ್ ದೋಸ್ ಆರ್ ನಾಟ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಯಾವುದು AOP ಆಗಲಿ ಅಥವಾ BOP ಆಗಲಿ, ದೇ ಆರ್ ನಾಟ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೇನೆ? ಕೊಸೈನ್ ರೂಲ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ಯೂಸಿಂಗ್ ಕೊಸೈನ್ ರೂಲ್ ಐ ಕ್ಯಾನ್ ರೈಟ್ R1 square is equals to R1 square is equals to R square ಫ್ರಾಮ್ ದ ಟ್ರಯಾಂಗಲ್ AOPಗೆ R square ಪ್ಲಸ್ ದಿಸ್ AO square ಅಂದರೆ ಏನು?
a square minus 2a r cos theta. ಯಾವುದನ್ನ ಕೊಸೈನ್ ರೂಲ್ನ ಯೂಸ್ ಮಾಡಿದ್ರೆ ಬಂತಿದ್ದು. ಫಾರ್ಮುಲಾ ಇರೋದು ಹಾಗೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಮೈನಸ್ 2ar cos theta ಬಂತು. ಅದೇ ಥರ R2ಗೆ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, R2 ಸ್ಕ್ವೇರ್ ಮಾಡಿದ್ರೆ ಏನಾಯಿತು, R2 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್. ಇದು ಟೀಟಾ ಆಗಿರೋದ್ರಿಂದ ಇದೇನಾಗುತ್ತೆ 180 ಮೈನಸ್ ಟೀಟಾ ಆಗುತ್ತೆ. ಕಾಸ್ 180 ಮೈನಸ್ ಟೀಟಾ ಅಂದರೆ ಏನು, ಮೈನಸ್ ಕಾಸ್ ಟೀಟಾ ಆಗುತ್ತೆ. ಅಂದರೆ ಇದೇನಾಗ್ಬಿಡ್ತಪ್ಪ ಅಂದರೆ ಪ್ಲಸ್ 2ar cos theta ಆಯಿತು. ಐ ರಿಪೀಟ್ ಇಟ್. ಇಲ್ಲೇನು ಬರ್ಕೋಬೇಕಾಯ್ತು ಗೊತ್ತಾ, ಮೈನಸ್ 2ar cos 180 ಮೈನಸ್ ಟೀಟಾ ಅಂತ ಬರ್ಕೋಬೇಕಾಗಿತ್ತು. ಆ್ಯಂಡ್ ಕಾಸ್ 180 ಮೈನಸ್ ಟೀಟಾ ಈಸ್ ಮೈನಸ್ ಕಾಸ್ ಟೀಟಾ ಅಲ್ಲ. ಸೊ ಮೈನಸ್ ಇಂಟು ಮೈನಸ್ ಏನಾಯಿತು, ಪ್ಲಸ್ 2ar cos theta ಹಾಗೆ ಉಳಿತು. ಓಕೆನಪ್ಪ. ಓಕೆ, ನಾವು ವಾಟ್ ಐ ಆಮ್ ಗೋಯಿಂಗ್ ಟು ಟೇಕ್, ದಿಸ್ ಈಸ್ ಈಕ್ವೇಷನ್ ನಂಬರ್. ಈ ಈಕ್ವೇಷನಲ್ಲಿ ನೋಡಿ, ಬೋತ್ ಆರ್ ಸಿಮಿಲರ್ ಈಕ್ವೇಷನ್ಸ್. ಎರಡೂ ಒಂದೇ ಥರ ಇದ್ದಾವೆ. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ನಾನು ಏನು ಹೇಳ್ತಾ ಇದ್ದೇನೆ, ವಾಟ್ ಎವರ್ ದ ಆಪ್ರೇಷನ್ಸ್ ಐ ಡೂ ಫಾರ್ ದಿಸ್ ಈಕ್ವೇಷನ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ದಿಸ್. ಇಲ್ಲಿ ಏನೇ ಆಪ್ರೇಷನ್ ಮಾಡಿದ್ರು ಕೂಡ ಇಲ್ಲಿ ಅಪ್ಲಿಕೇಬಲ್ ಆಗುತ್ತೆ. ಇಲ್ಲಿರುವಂಥ ಮೈನಸ್ ಏನಾಗ್ಬಿಡ್ತದೆ, ಅದು ಪ್ಲಸ್ ಆಗುತ್ತೆ. ಅಲ್ಲಿ ಪ್ಲಸ್ ಬಂದರೆ ಮೈನಸ್ ಆಗುತ್ತೆ ಅಷ್ಟೇ. ಎರಡನ್ನೂ ಮಾಡ್ತಾ ಹೋದರೆ ಬೋರ್ಡಲ್ಲಿ ಲೆಂತ್ ಸಾಕಾಗಲ್ಲ, ಅದಕ್ಕೋಸ್ಕರ. ಓಕೆ, ಹಾಗಾದರೆ ಐ ವಿಲ್ ಟೇಕ್ ದಿಸ್ ಈಕ್ವೇಷನ್ ಆ್ಯಂಡ್ ವಿಲ್ ಟೇಕ್ R1 ಸ್ಕ್ವೇರ್ ಹಾಗೆ ಬರ್ಕೊಂಡೆ. ಆ್ಯಂಡ್ ಐ ವಿಲ್ ಟೇಕ್ ಆರ್ ಸ್ಕ್ವೇರ್ ಆ್ಯಸ್ ಕಾಮನ್ ಫ್ಯಾಕ್ಟರ್. ಆರ್ ಸ್ಕ್ವೇರ್ನ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಏನಾಯಿತು, ಆರ್ ಸ್ಕ್ವೇರ್ನ ಕಾಮನ್ ತೆಗೆದ್ರೆ 1 ಉಳಿತಿಲ್ಲಿ. ಆ್ಯಂಡ್ ಕೆಳಗಡೆ ಅಲ್ಲಿ ಪಕ್ಕದಲ್ಲಿ ಏನು ಉಳಿತು, ಎ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಉಳಿತು. ಎ ಸ್ಕ್ವೇರ್ ಬೈ ಆರ್ ಸ್ಕ್ವೇರ್ ಉಳಿತು. ಮೈನಸ್ 2a cos theta ಡಿವೈಡೆಡ್ ಬೈ ಆರ್ ಆಯಿತು. ಡಿವೈಡೆಡ್ ಬೈ ಆರ್ ಆಯಿತು. ಬಿಕಾಸ್ ಇಲ್ಲಿ ಆರ್ ಇರೋದ್ರಿಂದ 1 ಆರ್ ಕ್ಯಾನ್ಸಲ್ ಆಗಿ ಇನ್ನೊಂದು ಆರ್ ಹಾಗೆ ಉಳಿಯುತ್ತೆ. ಕರೆಕ್ಟ್, ಅದನ್ನೇ ಬರ್ತೀನಿ. ಇಲ್ಲಿ ಇನ್ನೊಂದಕ್ಕೂ ಅದೇ ಥರ ಬರ್ಕೋಬಹುದು ನೀವು. ಯಾವುದಕ್ಕೆ, R2 ಸ್ಕ್ವೇರ್ ಅಂದರೆ R2 ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಂತ ಇದೇ ಥರ ಬರ್ಕೋಬೋದು. ಇಲ್ಲಿ ಮೈನಸ್ ಇತ್ತಲ್ಲ, ಇಲ್ಲಿ ಪ್ಲಸ್ ಬರ್ಕೋಬೋದು, ಬರಿಬೋದು, ನೋ ಪ್ರಾಬ್ಲಮ್. ನಾನು ಲಾಸ್ಟ್ ಒಂದೇ ಸರಿ ಬರೀತಾರೆ. ಓಕೆ, ದೆನ್ ವಾಟ್ ಐ ಹ್ಯಾವ್ ಟು ಡೂ, see here, when r is much greater than a, let me take, when r much greater than a, what happens, the value of a by r will be small. a by r ಏನಾಗುತ್ತೆ, ಸ್ಮಾಲ್ ಬರುತ್ತೆ. ಅದೇ ಥರ a ಸ್ಕ್ವೇರ್ ಬೈ ಆರ್ ಸ್ಕ್ವೇರು, a ಕ್ಯೂಬ್ ಬೈ ಆರ್ ಕ್ಯೂಬ್, a ಟು ದಿ ಪವರ್ ಆಫ್ 4 ಬೈ ಆರ್ ಟು ದಿ ಪವರ್ ಆಫ್ 4 ಕ್ಯಾನ್ ಬಿ ನೆಗ್ಲೆಕ್ಟೆಡ್. ಅವನ್ನೆಲ್ಲವನ್ನು ಕೂಡ ನಾವೇನು ಮಾಡಬಹುದು, ನೆಗ್ಲೆಕ್ಟ್ ಮಾಡಬಹುದು. ಅಂದರೆ ಅರ್ಥ ಏನಪ್ಪ ಅಂದರೆ, ದಿಸ್ ವಿಲ್ ಬಿ ನೆಗ್ಲೆಕ್ಟೆಡ್. ಯಾವಾಗ, ವೆನ್ ಆರ್ ಈಸ್ ಮಚ್ ಗ್ರೇಟರ್ ದ್ಯಾನ್ ಎ ಆಗದಾಗ. ಹಾಗಾದರೆ ಏನು ಬರೀತಾ ನೋಡಿ, ದಿಸ್ ಈಸ್ R1 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಆಫ್ 1 ಮೈನಸ್ 2a cos theta ಡಿವೈಡೆಡ್ ಬೈ ಆರ್ ಆಯಿತು. ಓಕೆ, ಲೆಟ್ ಮಿ ಶಿಫ್ಟ್ ದಿಸ್ ಸ್ಕ್ವೇರ್ ದಟ್ ಸೈಡ್, ಸ್ಕ್ವೇರ್ ರೂಟ್ ಆಗುತ್ತೆ. ಅಂದರೆ ಏನಾಯ್ತು ನೋಡಿ, R1 ಈಸ್ ಈಕ್ವಲ್ಸ್ ಟು, ಇದಕ್ಕೆ ಪರ್ಫೆಕ್ಟ್ ಸ್ಕ್ವೇರ್ ಆಗಿರೋದ್ರಿಂದ ಇದೇನಾಯ್ತು, ಸ್ಕ್ವೇರ್ ರೂಟ್ ಕೊಟ್ಟಾಗ ಕ್ಯಾನ್ಸಲ್ ಆಗೋಗುತ್ತೆ. ಆರ್ ಆಫ್ 1 ಮೈನಸ್ 2a cos theta ಡಿವೈಡೆಡ್ ಬೈ ಆರ್ ಏನಾಯ್ತಿದು, ಹೋಲ್ ಟು ದಿ ಪವರ್ ಆಫ್ 1 ಡಿವೈಡೆಡ್ ಬೈ 2. ಸ್ಕ್ವೇರ್ ರೂಟ್ ಅಂದ್ರೆ ಏನು, 1/2 ಅಂತಲೇ ಅರ್ಥ, ಪವರ್. ಇದಕ್ಕೇನಾಗ್ಬಿಡ್ತದೆ, ಪರ್ಫೆಕ್ಟಾಗಿ ಕ್ಯಾನ್ಸಲ್ ಆಗೋಗ್ಬಿಡ್ತದೆ. ವಿ ವಾಂಟ್ ಲುಕ್ ಅಟ್ ದ ಈಕ್ವೇಷನ್ ನಂಬರ್ 2. 1/r1 ಬೇಕು. 1/r1 ಬೇಕಾಗಿರೋದ್ರಿಂದ ಐ ನೀಡ್ ಟು ಟೇಕ್ ದ ರೆಸಿಪ್ರೋಕಲ್. ಅಂದರೆ ರೆಸಿಪ್ರೋಕಲ್ ತಗೊಂಡ್ರೆ ಏನಾಗ್ಬಿಡ್ತದೆ, ದಿಸ್ ಬಿಕಮ್ಸ್ 1/r1. 1/r1 ಈಸ್ ಈಕ್ವಲ್ಸ್ ಟು 1/r ಆಫ್ ಏನಾಯಿತು, 1 ಮೈನಸ್ 2a cos theta ಡಿವೈಡೆಡ್ ಬೈ ಆರ್ ಆಯಿತು. ಆ್ಯಂಡ್ ಅದು ಪವರ್ ಕೆಳಗಡೆ ಇದ್ದಿದ್ದು ಮತ್ತೆ ಮೇಲ್ಗಡೆ ಹೋದ್ರೆ ಆಯಿತು, ಮೈನಸ್ 1/2 ಆಯಿತು. ಏನಾಯ್ತಿದು, ಮೈನಸ್ 1/2 ಆಯಿತು. ಹಾಗಾದರೆ ಲೆಟ್ ಮಿ ಟೇಕ್ ದ ಈಕ್ವೇಷನ್ ಫಾರ್ 1/r2 ಆಲ್ಸೋ. ಹಾಗಾದರೆ ಇದೇ ಥರ ಈಕ್ವೇಷನ್ ಕನ್ವರ್ಷನ್ ಮಾಡಿಕೊಂಡು ಕಾಮನ್ ತೆಗೆದು ಸ್ಕ್ವೇರ್ನ ಕಡೆ ಕಳಿಸಿ ಇದಾದರೆ ಏನಾಗುತ್ತೆ, 1/r2 ಇಸ್ ಈಕ್ವಲ್ಸ್ ಟು 1/r ಆಫ್ 1 ಪ್ಲಸ್ 2a cos theta divided by r whole to the power of minus 1/2.
ಹೋಲ್ ಟು ದಿ ಪವರ್ ಆಫ್ ಮೈನಸ್ 1/2 ಬರ್ತದೆ. ಕರೆಕ್ಟಾ? ಎಸ್. ಲೆಟ್ ಮಿ ಟೇಕ್ ದೀಸ್ ಆಸ್ ಇಕ್ವೇಷನ್ ನಂಬರ್. ಓಕೆ, ಇದನ್ನು 3 ಅಂತ ಬರ್ಕೊತಾನೆ, ಇದನ್ನು 4 ಅಂತ ಬರ್ಕೊಂಡ್ಬಿಡ್ತಾನೆ. ಏನಂತ ಬರ್ಕೊಂಡಿದ್ದಾನೆ? 4 ಅಂತ ಬರ್ಕೊತಾನೆ. ಓಕೆನಾ? ಹಾಗಾದರೆ ಇಲ್ಲಿ ನೋಡಿ, ಅಗೈನ್ ಎಸ್ ಇದನ್ನೆಲ್ಲ ಅಳಿಸ್ಬಿಡೋಣ. ಐ ಹೋಪ್ ಯು ಗಾಟ್ ದ ಡೆರೈವೇಷನ್. ಇಲ್ಲಿವರೆಗೂ ಹೇಗೆ ಬಂತು ಅಂತ ಗೊತ್ತಾಯಿತು ಅಂದ್ಕೊಂಡಿದ್ದಾನೆ. 3 ಮತ್ತು 4ನ ಬರ್ಕೊತೇನೆ ನೋಡಿ. ಇಲ್ಲಿ 1/r1 ಈಸ್ ಈಕ್ವಲ್ಸ್ ಟು ಏನು? 1/r ಆಫ್ 1 minus 2a cos theta divided by r whole to the power of minus 1/2. This is equation number 3. Similarly, let me write 1/r2. 1/r2 is equals to 1/r of 1 plus 2a cos theta divided by r whole to the power of minus 1/2. This is equation number 4. Let me clear this portion. ಯಾಕಂದರೆ ಡಿರೈವೇಷನ್ನ ರಿಮೈನಿಂಗ್ ಪೋರ್ಷನ್ನ ನಾನು ಇಲ್ಲಿ ಮಾಡಿಬಿಡ್ತೇನೆ ಇವಾಗ. ಓಕೆನಪ್ಪ? ಓಕೆ. ಎ ಲೆಂತಿ ಡಿರೈವೇಷನ್, ದಟ್ಸ್ ವೈ ಐ ಯೂಸ್ ಟು ಸೇ. ಬೇರೆ ಇದರಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಮ ಇದೇ ಇಯರ್ನ ಬೇರೆ ಡಿರೈವೇಷನ್ಸಲ್ಲಿ ಯು ವಿಲ್ ಯೂಸ್ a plus b whole square formula, a minus b whole square formula, or else you will use some known formulas. ಬಟ್ ಇಡೀ ಡಿರೈವೇಷನಲ್ಲಿ ಏನಾಗುತ್ತೆ ಗೊತ್ತಾ, ಯು ವಿಲ್ ಯೂಸ್ ದ ಫಾರ್ಮುಲಾಸ್ ವಿಚ್ ಯು ಆರ್ ನಾಟ್ ಫ್ರೀಕ್ವೆಂಟ್ಲಿ ಯೂಸ್ಡ್. ಅಂದರೆ ಈ ಕೊಸೈನ್ ಫಾರ್ಮುಲಾ ಫ್ರೀಕ್ವೆಂಟಾಗಿ ಎಲ್ಲೂ ಯೂಸ್ ಮಾಡಿರೋದಿಲ್ಲ, ಅದನ್ನು ಯೂಸ್ ಮಾಡಬೇಕಾಗುತ್ತೆ. ಓಕೆನಾ? ಇವಾಗೂ ಕೂಡ ಇಲ್ಲೊಂದು ಬೈನಾಮಿಯಲ್ ಥಿಯರಮ್ ಬರುತ್ತೆ. ಆ ಬೈನಾಮಿಯಲ್ ಥಿಯರಮ್ ಪ್ರಕಾರ ಏನಾಗುತ್ತೆ ನೋಡಿ, ದಿಸ್ ಈಸ್ ಅಕಾರ್ಡಿಂಗ್ ಟು ದ ಫಾರ್ಮ್ ಆಫ್, ಇಲ್ಲಿ ಬೈನಾಮಿಯಲ್ ಥಿಯರಮ್ ಇದೆಯಲ್ಲಪ್ಪ, ಅದು ಯಾವ ಫಾರ್ಮಲ್ ಇದೆಯಪ್ಪ ಅಂತಂದ್ರೆ, ಲೆಟ್ ಮಿ ರೈಟ್ ಹಿಯರ್ 1 plus x whole to the power of minus 1/2. ಈ ಫಾರ್ಮಲ್ ಇದೆ. 1 plus x whole to the power of minus 1/2 can be written as 1 minus 1/2 into x, 1 minus 1/2 into x, and also you can write x square plus x square ಬರ್ತತೆ, ಅದಾದಮೇಲೆ x cube ಬರ್ತತೆ, ಅದಾದಮೇಲೆ x to the power of 4 ಬರ್ತತೆ. But I will restrict myself to the only the value of x. ಯಾಕೆ ಸರ್? ಇಲ್ಲಿದೆ ನೋಡಿ. ಬಿಕಾಸ್ ಇನ್ ದ ಪ್ಲೇಸ್ ಆಫ್ ಎಕ್ಸ್, ಈ ಈಕ್ವೇಷನಲ್ಲಿ 3ನಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ, ಇದನ್ನು ಮೈನಸ್ 2a cos theta by r ಅಂತ ಬರ್ಕೋಬಹುದು. ಮೈನಸ್ 2a cos theta by r ಎಕ್ಸ್ ಪ್ಲೇಸಲ್ಲಿ, ಅಂದರೆ a by r ವಿಲ್ ಬಿ ಎ ಸ್ಮಾಲ್ ವ್ಯಾಲ್ಯೂ ಅಲ್ಲ, ಯಾಕಂದರೆ ಆರ್ ಮಚ್ ಗ್ರೇಟರ್ ದೆನ್ ಆದ್ರೆ ಆರ್ a by r ಏನಾಗುತ್ತೆ? ಸ್ಮಾಲ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ತೊಗೊಂಡಾಗ ಏನಾಗ್ಬಿಡ್ತತೆ? a square by r square. ಎಕ್ಸ್ ಕ್ಯೂಬ್ ತೊಗೊಂಡಾಗ a cube by x cube. ಅಂದರೆ ಅವನ್ನೆಲ್ಲ ನಾವು ಏನು ಮಾಡಬೇಕಾಗತ್ತೆ? ನೆಗ್ಲೆಕ್ಟ್ ಮಾಡಬೇಕಾಗತ್ತೆ. ದಟ್ ಮೀನ್ಸ್ ಐ ವಿಲ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ಓನ್ಲಿ ಟು ದ ಎಕ್ಸ್ ವ್ಯಾಲ್ಯೂ. ಬೈನಾಮಿಯಲ್ ಥಿಯರಮ್ಗೆ ಎಕ್ಸ್ ವ್ಯಾಲ್ಯೂನ ಅಲ್ಲಿ ಇದನ್ನು ಮಾಡ್ತೀನಿ, ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಡ್ತೇನೆ ನಾನು. ಓಕೆನಾ? ಓಕೆ, ಲೆಟ್ ಮಿ ಸಬ್ಸ್ಟಿಟ್ಯೂಟ್ ದೋಸ್ ವ್ಯಾಲ್ಯೂಸ್ ನಾವು. ಓಕೆ, ಏನಾಗುತ್ತೆ ನೋಡಿ, 1/r1 is equals to 1/r of 1, let me write here 1 minus 1/2 ಇದೆ, 1/2 ಬರ್ಕೊಂಡ್ಬಿಡ್ತಾನೆ. ಆ್ಯಂಡ್ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಐ ಹ್ಯಾವ್ ಮೈನಸ್ 2a cos theta. ಹಾಗಾದರೆ ಮೈನಸ್ 2a cos theta ಡಿವೈಡೆಡ್ ಬೈ r. ಡಿವೈಡೆಡ್ ಬೈ ಏನಾಯಿತು? r ಆಯಿತು. ಯಾವುದಿದು? ಬೈನಾಮಿಯಲ್ ಥಿಯರಮ್ನ ಅಪ್ಲೈ ಮಾಡಿದಾಗ ಎಕ್ಸ್ ಪ್ಲೇಸ್ ಏನೇನಿದೆ 1 plus x ಅಂತ ಬರ್ಕೋಬೇಕಂದ್ರೆ ಏನಾಗಬೇಕಿದು? ಮೈನಸ್ ಆಫ್ ಆಗಿಬಿಡ್ತದೆ. ಓಕೆ, this 2 and this 2 will get cancels, minus into minus becomes plus, and I will multiply this 1/r inside. I repeat it, 2 cancel ಆಯಿತು, minus into minus becomes plus, and I will multiply this 1/r inside. Therefore the final equation what you will get, 1/r1 is equals to 1/r plus a cos theta divided by r square. a cos theta divided by r square ಬರುತ್ತೆ. ಹೋಪ್ ಯು ಗಾಟ್ 1/r into 1/r minus into minus plus ಆಗಿತ್ತು, a cos theta by r square. ಹಾಗಾದರೆ 1/r2 ಏನಾಗ್ಬಿಡ್ತತೆ?
1 by R2 is equals to 1 by R minus A cos theta divided by R square. That's it. ಆವಾಗಲೇ ಹೇಳಿದ್ದೆ, ಬಟ್ ಆದರೂ ನೀವು ಬೇಕಾದರೂ ಮಾಡ್ಕೋಬಹುದು. ದಿಸ್ ವ್ಯಾಲ್ಯೂ ಇವಾಗ ಡೈರೆಕ್ಟಾಗಿ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ 2A cos theta by R ಇದೇನಾಗುತ್ತೆ, ಡೈರೆಕ್ಟಾಗಿ ಪ್ಲಸ್ ಆಗುತ್ತೆ, ಅಂದರೆ ಮೈನಸ್ ಹಾಗೆ ಉಳ್ಕೊಂಡ್ಬಿಡ್ತದೆ. A cos theta by R square ಅದೇ ಥರನೇ ಅಂತ ಹೇಳಿದ್ದೇನೆ. Substitute the values of 1 by R1 and 1 by R2 in the equation number 2. ಯಾಕಂದರೆ ನಮಗೆ ಇಷ್ಟ ತನಕ ಮಾಡ್ತಿದ್ದು ಅದೇ ಅಲ್ಲ, R1 ಮತ್ತು R2ನ Rಗೆ ಕನ್ವರ್ಟ್ ಮಾಡ್ತಾ ಇದ್ವಿ, and it has been converted there. Let me substitute that. ಇಲ್ಲಿದೆ ನೋಡಿ, V is equals to Q divided by 4 pi epsilon naught. Q divided by 4 pi epsilon naught. Okay. 1 by R1 ಅಂತ ಅಂದರೆ 1 by R1 ಅಂದರೆ ಅಲ್ಲಿದೆ ನೋಡಿ, ಏನಿದೆ 1 by R plus A cos theta divided by R square. ನೆಕ್ಸ್ಟ್ ಮೈನಸ್ ಇದೆ, ಮೈನಸ್ ಬರ್ಕೊಂಬಿಡ, ಮೈನಸ್ ಎಂದು ಒಳಗಡೆ ಮಲ್ಟಿಪ್ಲೈ ಆಗಿಬಿಟ್ರೆ ಏನಾಗ್ಬಿಡ್ತೈತೆ, minus 1 by R, this becomes plus A cos theta divided by R square. A divided by R square. Cancel agutta term, so yes, 1 by R and 1 by R get cancels. A cos theta by R square, A cos theta by R square ಅಂತಂದ್ರೆ 2A cos theta by R square ಅಂದರೆ V is equals to Q divided by 4 pi epsilon naught. ಒಳಗಡೆ ಇಲ್ಲಿ ಉಳಿಯೋದೇನು, ಇಂಟು, ಲೆಟ್ ಮಿ ರೈಟ್ ಹಿಯರ್, 2A cos theta divided by R square. 2A cos theta divided by R square. And you know that Q into 2A. Q into 2A ಅಂದರೆ ಏನು, ಡೈಪೋಲ್ ಮೊಮೆಂಟ್. ಆ ಡೈಪೋಲ್ ಮೊಮೆಂಟ್ನ ಯಾವುದ್ರ ರೆಪ್ರೆಸೆಂಟ್ ಮಾಡ್ತೇವೆ, ಪಿ ನಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಹಾಗಾದರೆ ಫೈನಲ್ ಈಕ್ವೇಷನ್ ಎಂತ ಬರೀಬೋದು, ದಿಸ್ ಇಂಪ್ಲೈಸ್ ವಿ ಈಸ್ ಈಕ್ವಲ್ಸ್ ಟು ಕ್ಯೂ ಇಂಟು 2A ಬದಲು ಎಂತ ಬರೀತಾನೆ, ಪಿ ಅಂತ ಬರೀತಾನೆ. ವಿ ಈಸ್ ಈಕ್ವಲ್ಸ್ ಟು ಪಿ ಕಾಸ್ ಥೀಟಾ ಡಿವೈಡೆಡ್ ಬೈ 4 pi epsilon naught R square. 4 pi epsilon naught R square. This is the formula for electric potential due to a dipole. Electric potential due to a dipole is equals to V is equals to P cos theta divided by 4 pi epsilon naught R square. P and the dipole moment and theta is this angle. This is applicable for any formula. ಈ ಫಾರ್ಮುಲಾದಲ್ಲಿ ಈಕ್ವಿಟೋರಿಯಲ್ ಬಂದ್ಬಿಡ್ತತೆ, ಆಕ್ಸಿಯಲ್ ಲೈನು ಬರ್ತತೆ, ಆ್ಯಂಡ್ 30 ಡಿಗ್ರಿ 20 ಡಿಗ್ರಿ ಏನಾದರೂ ಇರಲಿ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಅದನ್ನು ತಗೊತಾ ಹೋಗ್ತೀರಾ. ಹೌದಾ, ಎ ವೆರಿ ಬಿಗ್ ಡಿರೈವೇಷನ್ ಅಳಿಸಿ 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 ಬರೆದಿದ್ದೇನೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಎ ಬಿಗರ್ ಡಿರೈವೇಷನ್. ಐ ಥಿಂಕ್ ದಿಸ್ ಇಸ್ ದ ಬಿಗ್ಗೆಸ್ಟ್ ಡಿರೈವೇಷನ್. ಯಾಕೆ ಇನ್ನೂ ಕಷ್ಟ ಯಾಕಾಗುತ್ತೆ ಅಂತಂದರೆ, ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಫಸ್ಟ್ಲಿ ಯು ವಿಲ್ ಯೂಸ್ ಕೊಸೈನ್ ಫಾರ್ಮುಲಾ. ಇಲ್ಲಿ ಈಕ್ವೇಷನ್ 2ಗೆ ಬರೋದೇನು ತುಂಬ ಕಷ್ಟ ಅಲ್ಲ. ಈಕ್ವೇಷನ್ 2 ಆದಮೇಲೆ ಕೊಸೈನ್ ಫಾರ್ಮುಲಾ ಬರ್ತದೆ, ಅದು ಎಲ್ಲೂ ಕೂಡ ಓದಿರಲ್ಲ, ಸ್ವಲ್ಪ ನೆನಪಿನ ಪವರ್ ಕಡಿಮೆ ಆಗೋಗ್ಬಿಡ್ತದೆ. ಅದಾದಮೇಲೆ ಇಲ್ಲಿ ಬೈನಾಮಿಯಲ್ ಥಿಯರಮು ಐತಲ್ಲ, ಇದನ್ನು ಕೂಡ ಜಾಸ್ತಿ ಅಪ್ಲೈ ಮಾಡಿರಲ್ಲ. ಓ ಇದು ಎಕ್ಸ್ ಮಾತ್ರ ಬರ್ತದೆ, ಮುಂದಿನ ಫಾರ್ಮುಲಾ ಇರಲ್ವಾ, ಇರುತ್ತೆ, ಎಕ್ಸ್ ಸ್ಕ್ವೇರ್ ಬರ್ತದೆ, ಎಕ್ಸ್ ಕ್ಯೂಬ್ ಬರ್ತದೆ, ಬಟ್ ದೋ ವಿಲ್ ಬಿ ನೆಗ್ಲೆಕ್ಟೆಡ್. And I told the reason also. That's why this will be a difficult one. Workout ಮಾಡ್ಕೊಂಡ್ರೆ it will be an easy one also. Correct? I hope you understand the derivation of electric potential due to a dipole. That's all for today. In the tomorrow's session, we shall go for electric potential due to system of charges, equipotential surfaces. Okay? Until then, take care. Bye bye.